ಇದ್ದಾಳೆ. ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾಳ? ಕಣ್ಣೀರಿನ ಪ್ರಾರ್ಥನೆ. ಏನು ಮಂದಿರದಲ್ಲಿ ಬಂದು ಮೊಣಕಾಲೂರಿ ಅಯ್ಯಮ್ಮ ದೇವ್ರ ಮುಂದೆ ಕಣ್ಣೀರು ಸುರಿಸುತ್ತಾ ಬೇಡ್ಕೊಳ್ತಾ ಇದ್ದಾಳೆ. ಏನ್ ಬೇಡ್ಕೊಳ್ತಾ ಇದ್ದಾಳೆ ಅಂದ್ರೆ, ದೇವ್ರೆ ನನ್ಗೆ ಮಕ್ಕಳಾಗಿಲ್ಲಪ್ಪ, ಯಾರ ಕೈಲಿ ಸಾಧ್ಯ ಇಲ್ಲ. ಈ ಕಾರ್ಯವು ಮಾಡ್ಬೇಕಂದ್ರೆ ದೇವರಿಂದಲೇ, ದೇವರ ಕೈಯಿಂದಲೇ, ದೇವರ ಆಶೀರ್ವಾದದಿಂದಲೇ ನನ್ನ ಗರ್ಭವತಿ ಆಗ್ಬೇಕು ಅಂದ್ರೆ ನೀನೇ ನನಗೆ ಕೊಡಬೇಕು ತಂದೆ. ನೀನು ನನಗೆ ಗಂಡು ಮಗ ಕೊಟ್ರೆ ನಾನೇನು ಮಾಡ್ತೀನಿ, ಅವನು ತಾಯಿ ಹಾಲು ಬಿಟ್ಟಿದ ನಂತರ ಅವನನ್ನು ಮಂದಿರದಲ್ಲಿ ಬಿಟ್ಬಿಡ್ತೀನಿ, ನಾನು ನಿನ್ನ ಸೇವೆ ಮಾಡಲಿಕ್ಕೆ ಬಿಟ್ಬಿಡ್ತೀನಿ ನಾನು ಅಂತೇಳಿ ಹರಕೆ ಹೊತ್ಕೊಂಡು ಆಕೆ ಬಂದು ದೇವ್ರ ಮುಂದೆ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶಬ್ದ ಬರ್ತಾ ಇಲ್ಲ ಬಾಯಿಂದ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಶಬ್ದ ಬರ್ತಾ ಇಲ್ಲ. ಅಲ್ಲಿ ಪಾಸ್ಟರ್ ಇದ್ದಾರೆ ಚರ್ಚಲ್ಲಿ, ಏಲಿಯ ಪ್ರವಕ್ತ, ಆತ ನೋಡ್ತಾ ಇದ್ದಾನೆ. ಈಕೇನು ಸರಾಗಿರೆ ಕುಡ್ದಾಳೆ, ಹೆಂಗ ಬರೀ ಬಾಯಿ ಆಡಿಸ್ತದಾಳೆ, ತುಟಿ ಆಡಿಸ್ತದಾಳೆ, ಒಂದು ಮಾತು ಬರ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾಳೆ ಈಕೆ? ಕುಡಿದಾಳ, ಮತ್ತನಲ್ಲಿದ್ದಾಳ ಏನು ಅಂತ ಅವನು ಬಂದು ಕೇಳ್ತಾನೆ ಪಾಸ್ಟರ್. ಏನಮ್ಮ ನೀನೇನು ಕುಡಿದು ಬಂದಿ ಹಂಗ ದೇವ್ರ ಮುಂದೆ? ಏನು ಒಂದು ಶಬ್ದ ಇಲ್ಲ, ಏನಿಲ್ಲ, ಎಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀನು ಅಂತ. ನೋಡ್ರಿ, ಅಯ್ಯಮ್ಮ ಹೇಳ್ತಾಳೆ, ನಾನು ದೇವರ ಮುಂದೆ ದುಃಖದಿಂದ ಕಣ್ಣೀರು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಷ್ಟೊಂದು ವರ್ಷಗಳಾಯ್ತು ನನ್ನ ಮಕ್ಕಳೇ ಆಗಿಲ್ಲ. ನನ್ನನ್ನು ಕನಿಕರಿಸಲೇಬೇಕು ದೇವರು, ನನ್ನನ್ನು ಕರುಣೆ ತೋರಿಸ್ಬೇಕು, ದಯ ತೋರಿಸ್ಬೇಕು, ಕೃಪೆ ತೋರಿಸ್ಬೇಕು. ಹಾಗಾಗಿ ನಾನು ದೇವರು ನನಗೆ ಆಶೀರ್ವಾದ ಮಾಡಿ ಕಳಿಸೋವರೆಗೆ ನಾನು ಸನ್ನಿಧಿ ಬಿಡುವುದಿಲ್ಲ. ಆಕೆ ಹೇಳ್ತಾಳೆ ಆ ಪಾಸ್ಟರ್ಗೆ, ನಾನು ಶಬ್ದದಿಂದ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಾನು ಆತ್ಮದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲಯ್ಯ, ಎಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಆಕೆ? ಆತ್ಮದಿಂದ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ದೇವರು ಗುಂಡು ಕಲ್ಲಿನಲ್ಲಿಲ್ಲ, ಗಿಡದಲ್ಲಿಲ್ಲ, ಬಟ್ಟೆಯಲ್ಲಿಲ್ಲ, ಮೊಬೈಲ್ನಲ್ಲಿಲ್ಲ, ಹೊಸ ಟಿವಿನಲ್ಲಿಲ್ಲ, ಹೊಸ ಮೋಟರ್ ಬೈಕ್ನಲ್ಲಿಲ್ಲ. ನಾವೇನ್ ಮಾಡ್ತೀವಿ? ಹೊಸತ್ತಂದ್ರೆ ಪೂಜೆ ಮಾಡಿಬಿಡ್ತೀವಲ್ಲ, ದೇವ್ರ ಅದು ಅಲ್ಲ. ದೇವರು ಹೇಗಿದ್ದಾನಂತೆ ಬೈಬಲ್ ಏನ್ ಹೇಳ್ತದಂದ್ರೆ, ದೇವರು ಆತ್ಮ ಸ್ವರೂಪನು. ಅಲ್ಲಲುಯ, ದೇವರೆಂತ ಸ್ವರೂಪ ಅಂತೆ? ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಾವು ಶರೀರದಿಂದ ದೇವರನ್ನ ಆರಾಧಿಸಬಾರದು. ದೇವರು ಹೇಳ್ತಿದ್ದಾನೆ ಆತ್ಮ ಸ್ವರೂಪನು, ಆತ್ಮದಿಂದನೇ ಆರಾಧಿಸಬೇಕು. ಇದು ಯೇಸು ಕ್ರಿಸ್ತನ್ ಹೇಳಿದಂತ ಮಾತು. ಹಾಗಾಗಿ ಅಲ್ಲಿ ಏನು ಕಂಡಿವಿ, ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳ. ಹೆಂಗ ಶಬ್ದ ಇಲ್ಲ, ಏನು ಇಲ್ಲ, ಏಮನ್ನ ಹೃದಯದಿಂದ ಆತ್ಮದಿಂದ ದೇವ್ರ ಮುಂದೆ ಬೇಡ್ಕೊಂತ ಇದ್ದಾಳ. ದೇವರೇ, ನನಗೆ ಈ ಸಾರಿ ನನ್ನ ಪ್ರಾರ್ಥನೆ ಕೇಳಿ ಸದುತ್ತರ ಕೊಡಪ್ಪ, ನನಗೆ ಗಂಡು ಮಗ ಕೊಟ್ರೆ ನಾನು ನಿನಗಾಗೆ ಸೇವೆಗೆ ಬಿಡ್ತೀನಿ ಅಂತೇಳಿ ಆಕೆ ಬೇಡಿಕೊಂಡಾಗ ದೇವರು ಆ ಪಾಸ್ಟರ್ ಮೂಲಕ, ಆ ಸೇವಕನ ಮೂಲಕ, ಪ್ರವಕ್ತನ ಮೂಲಕ ಮಾತಾಡ್ತಾ ಇದ್ದಾನೆ. ಏನು, ಹೌದಾ ನೀನು ಆತ್ಮದಿಂದ ಪ್ರಾರ್ಥನೆ ಮಾಡಿದ್ಯಾ? ದೇವ್ರು ಒಳ್ಳೇದು ಮಾಡ್ಲಮ್ಮ, ನೀನೀಗ ದೇವ್ರ ಆಶೀರ್ವಾದ ಮಾಡಿದಾನೆ, ಹೋಗು, ಬರೋ ವರ್ಷ ಬರೋದ್ರೊಳಗೆ ನಿನ್ನ ಕೈಯಲ್ಲಿ ಕೂಸಿರ್ತದೆ. ಚಪ್ಪಾಳಿ ಹೊಡೋಣ ಒಂದ್ಸಾರಿ ಎಲ್ಲರೂ. ಪ್ರಿಯ ಜನಾಂಗವೇ, ಇವು ಎಲ್ಲ ತರ ಮನುಷ್ಯರಿದ್ದಾರೆ. ಮಕ್ಕಳಾದವರಿದ್ದಾರೆ, ಮಕ್ಕಳಾಗಲಾರದವರಿದ್ದಾರೆ, ಮಕ್ಕಳು ಬೇಕು ಅಂತ ಪ್ರಾರ್ಥನೆ ಮಾಡೋರಿದ್ದಾರೆ. ನೀವು ಹೇಗಿರ್ಬೇಕಂದ್ರೆ, ದೇವರು ಮಾಡುವ ಮೇಲು ಉಪಕಾರಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರಬೇಕು. ನೋಡಿದ್ರೆ ಆಕೆನ ಹೊಟ್ಟೆಯಲ್ಲಿ ಗಂಡು ಮಗ ಹುಡ್ತಾನೆ, ತಾಯಿ ಹಾಲು ಕುಡ್ತಾನೆ. ಅವನು ಹಾಲು ಬಿಟ್ಟಿದ ತಕ್ಷಣವೇ ಆ ಮಗನನ್ನು ಕರೆದುಕೊಂಡು ಬಂದು ಆ ಮಂದಿರದಲ್ಲಿ ದೇವರ ಸೇವೆಗೆ ಅಂತ ಬಿಟ್ಬಿಟ್ಲು. ಯಾಕೆ ಇಂಥ ದೊಡ್ಡ ಕಾರ್ಯ ಆಯ್ತು? ನೋಡಿದ್ರ ಆ ಮಗು ಬೆಳೆದು ದೊಡ್ಡ ಪ್ರವಕ್ತನಾಗ್ತಾನೆ. ಅವನೇ ಸಮುಯೇಲು. ಯಾರು? ಎಲ್ಲರೂ ಹೇಳ್ಬೇಕು, ಯಾರತ? ಸಮುಯೇಲು ಭಕ್ತನು ಪ್ರವಕ್ತನಾಗ್ಬಿಟ್ಟ, ಅಭಿಷಕ್ತನಾಗಿದ್ದ. ಆತ ಬಾಯಲ್ಲಿ ಮಾತು ಬಂದ್ರೆ ನಡೆದೋಗ್ಬಿಡ್ತಾವಳು. ಅಂತ ದೈವ ಜನರು, ಅಂತ ಭಕ್ತನಾಗ್ಬಿಟ್ಟ. ಆ ಒಂದು ಕೃಪೆ ಆ ತಾಯಿಗೆ ಕೊಟ್ಟ. ನೋಡಿದ್ರ ಆಕಿ ಪ್ರಾರ್ಥನೆ ದೇವರು ಕೇಳಿಸ್ಕೊಂಡ. ನಿಮ್ಮಲ್ಲೂ ಕೂಡ ಇನ್ನೂ ಯಾರಾದರೂ ಮಕ್ಕಳಾಗಿಲ್ಲ ಅನ್ನೋದಾದ್ರೆ ನೀವು ಕೂಡ ಪ್ರಾರ್ಥನೆ ಮಾಡಿಕೊಂಡ್ರಿ,
ಪ್ರಾರ್ಥನೆ ಮುಖಾಂತರ ನಿಮ್ಮ ಕೋರಿಕೆಗಳು ಈಡೇರುತ್ತವೆ, ನಿಮಗೆ ಜಯ ಸಿಗುತ್ತದೆ. ನೀವು ಬೇಡಿದ್ದು ದೇವರು ಕೊಡ್ತಾನೆ. ಏನಂತ? ಕೇಳಿರಿ ಕೊಡಲ್ಪಡುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯುವುದು. ಹಾಗೆ ಗರ್ಭ ದೇವರು ತೆಗೆದ, ಗರ್ಭಕ್ಕಿರುವಂತ ದೋಷವನ್ನು ದೇವರು ತೆಗೆದಾಕ್ಬಿಟ್ಟ. ಮನುಷ್ಯನ ಕೈಲಿ ಏನಿದೆ? ಆಪರೇಷನ್ ಮಾಡಿ ತೊಳಿಲಿಕ್ಕೆ ಆಗ್ತದೆ? ಇಲ್ಲ. ಆ ಒಂದು ಕಾರ್ಯ, ಅದ್ಭುತ ಕಾರ್ಯ ಮಾಡಬೇಕು ಅಂದರೆ ಅದು ಕೇವಲ ದೇವರಿಂದಲೇ. ಹಲ್ಲೆಲೂಯಾ. ಯಾರಿಂದ? ದೇವರಿಂದನೇ. ಅಂತ ಅದ್ಭುತ ಸ್ವರೂಪನಾದಂಥ ದೇವರು, ದೇವರಿಗೆ ರೂಪ ಇಲ್ಲ, ದೇವರಿಗೆ ಆಕಾರ ಇಲ್ಲ. ದೇವರು ಆತ್ಮ ಸ್ವರೂಪನು, ಯೇಸು ಕ್ರಿಸ್ತನು ಆತ್ಮ ಸ್ವರೂಪನು. ಕಣ್ಣಿಗೆ ಕಾಣುವುದಿಲ್ಲ ದೇವರು. ಪ್ರಪಂಚದಲ್ಲಿ ಸೂರ್ಯ ಎಷ್ಟು ಮಂದಿ ಇದ್ದಾರೆ? ಒಬ್ಬರ ತಾನೆ ಸೂರ್ಯ. ಬೆಂಗಳೂರಿನಲ್ಲಿ ಅದೇ ಸೂರ್ಯ, ಬೊಂಬೈನಲ್ಲಿ ಅದೇ ಸೂರ್ಯ, ಜಪಾನ್ನಲ್ಲಿ ಅದೇ ಸೂರ್ಯ, ಒಬ್ಬನೇ ಸೂರ್ಯ. ಹಾಗೆ ದೇವರು ಕೂಡ ಪ್ರಪಂಚಕ್ಕೆ ಏಕೈಕ ದೇವರು. ಹಲ್ಲೆಲೂಯಾ. ಹಾಗಾಗಿ ನಾವು ನಮ್ಮ ಕೋರಿಕೆಗಳು ಈಡೇರಿಸಬೇಕು, ನಾವು ಆಶೀರ್ವಾದ ಪಡಬೇಕು, ನಮ್ಮ ಮನೆಗಳಲ್ಲಿ ಅದ್ಭುತ ಕಾರ್ಯಗಳಾಗಬೇಕು, ಆಶ್ಚರ್ಯ ಕಾರ್ಯಗಳಾಗಬೇಕು, ಸ್ವಸ್ಥತಾ ಕಾರ್ಯಗಳಾಗಬೇಕು, ಶುಭ ಕಾರ್ಯಗಳು ಆಗಬೇಕು ಅನ್ನೋದಾದರೆ ದೇವರ ಮೇಲೆ ನಾವು ಆಧಾರ ಪಡಬೇಕು. ಹಲ್ಲೆಲೂಯಾ. ಯಾರ ಮೇಲೆ? ದೇವರ ಮೇಲೆ. ನೋಡ್ರಿ, ಈ ಕುಟುಂಬದವರು ಅನೇಕ ದಿನಗಳಿಂದ ಪ್ರಾರ್ಥನೆ ಮಾಡಿದರು. ಈ ಕುಟುಂಬಕ್ಕಾಗಿ ಸಭೆಯವರೆಲ್ಲರೂ ಪ್ರಾರ್ಥನೆ ಮಾಡಿದರು. ನಾನು ಅಮ್ಮ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮೆಲ್ಲರ ಕೂಗು ದೇವರು ಕೇಳಿಸ್ಕೊಂಡು ಒಂದು ಆಗಲಾರದ ಕಾರ್ಯವು ನಡೆದೋಗ್ಬಿಡ್ತು. ಅದು ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ಯಾರಿಗೆ ಮಹಿಮೆ? ಪ್ರಿಯ ಮಕ್ಕಳೇ, ಇವತ್ತು ದೇವರು ನಿನ್ನ ಜೊತೆ, ನನ್ನ ಜೊತೆ, ನಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದಾನೆ. ದೇವರು ಆತ್ಮ ಸ್ವರೂಪನು. ಆತನನ್ನು ನಾವೇನು ಕೇಳಿದ್ರು ಕೂಡ ಕೊಡ್ತಾನೆ, ಆದ್ರೆ ನಾವು ಕೇಳ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ನಾವು ಕೇಳ್ತಾ ಇಲ್ಲ. ಕೇಳಿ ಇವತ್ತು ಈ ರಾತ್ರಿ ನೀನು ಪ್ರಾರ್ಥನೆ ಮಾಡಿಕೊ, ನಿನಗೆ ದರ್ಶನವನ್ನು ಕೊಡ್ತಾನೆ ದೇವರು. ನೀನು ಕನಸಿನಲ್ಲಿ ಮಾತಾಡ್ತಾನೆ, ಬೆಳಕಾಗಿ ಬರ್ತಾನೆ, ನೀನು ಕೇಳಿದು ಕೊಡ್ತಾನೆ. ಆತನ ಕೊಡೋ ತನಕ ನೀನು ಪ್ರಾರ್ಥನೆ ಮಾಡು. ಬರೀ ಕೇಳಿ ಬಿಟ್ಟು ಬಿಟ್ರೆ ಆಗಲ್ಲ. ಆತನನ್ನು ನಾವು ನಂಬಬೇಕು, ವಿಶ್ವಾಸವಿಟ್ಕೋಬೇಕು. ಯಾಕಂದ್ರೆ ಆತನು ಅದ್ಭುತ ಸ್ವರೂಪನು, ಅದ್ಭುತ ಕಾರ್ಯಗಳನ್ನು ಮಾಡುವ ಆತನು. ಅಂತ ದೇವರು ಯೇಸು ಕ್ರಿಸ್ತನಾಗಿದ್ದೇನೆ ಇವತ್ತು. ಆ ಯೇಸು ಕ್ರಿಸ್ತನು ಕರ್ತನು ಈ ಕುಟುಂಬದಲ್ಲಿ ಮಾಡಿದ ಎಲ್ಲ ಮೇಲು ಉಪಕಾರಗಳಿಗಾಗಿ ನಾವೆಲ್ಲರೂ ಸ್ತೋತ್ರ ಹೇಳೋಣ. ಈ ಒಂದು ಕಾರ್ಯವು, ಒಂದು ಶುಭ ಕಾರ್ಯವು ದೇವರು ಮಾಡಿದ್ದಾನೆ. ಆ ಇದು ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಾನೆ ಸ್ವಾಮಿ. ಅದಕ್ಕಾಗಿ ನಾವು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅಷ್ಟೇ ಅಲ್ಲ, ಈ ಕುಟುಂಬದವರು ಮುಂದೆ ಅವರ ಕೊಡುವಂಥ, ದೇವರು ಕೊಡುವಂಥ ಗರ್ಭಫಲವು, ಸ್ವಾಸ್ಥ್ಯವು, ಗಂಡು ಮಗ ಆಗಲಿ ಹೆಣ್ಣು ಮಗ ಆಗಲಿ ಸಮಾನ ಪ್ರೀತಿಯನ್ನು ತೋರಿಸ್ಬೇಕು. ಅಪ್ಪನಿಗೆ ಮಗಳು ಬೇಕಂತಾನೆ, ಅಮ್ಮ ಮಗ ಬೇಕಂತಾನೆ. ಯಾವುದು ಬೇಕೀಗ? ಅಜ್ಜಗೇನು ಬೇಕೋ ಗೊತ್ತಿಲ್ಲ, ಅಜ್ಜಿಗೇನು ಬೇಕೋ ಗೊತ್ತಿಲ್ಲ, ನಮ್ಮ ಪ್ರೀತಿಗೇನು ಬೇಕೋ ಗೊತ್ತಿಲ್ಲ, ಯಾರಿಗೇನು ಬೇಕೋ ಗೊತ್ತಿಲ್ಲ. ನಮ್ಗೇನು ಬೇಕಪ್ಪ ಅಂದರೆ ಅವ್ರ ತಂದೆ ತಾಯಿ ಆಗಬೇಕು. ಹಲ್ಲೆಲೂಯಾ. ಅವ್ರೇನಾಗಬೇಕು? ಹೆಣ್ಣು ಮಗಳು ಹುಟ್ಟರು ತಂದೆ ತಾಯಿ ಆಗ್ತಾರೆ, ಗಂಡು ಮಗ ಹುಟ್ರೇನು ತಂದೆ ತಾಯಿ ಆಗ್ತಾರೆ. ನಮ್ಗಿಬ್ರು ಗಂಡು ಮಕ್ಕಳು. ನಾವು ಗಂಡು ಮಕ್ಕಳು ಹುಟ್ಟಿದಾಗ ನಾವು ಸಾವಿರಗಳು ಖರ್ಚು ಮಾಡಿ ಪಾರ್ಟಿ ಕೊಡು ಅಂದರು. ಗಂಡು ಮಕ್ಕಳು ಹುಟ್ಟಿ ನಮ್ಮ ಹತ್ರ ಇಲ್ಲ. ಯಾಕೆ? ಊಟಕ್ಕಿಲ್ಲಿದ್ದು ಉಪ್ಪಿನಕಾಯಿ. ಮಕ್ಕಳು ಅವನ ಹೆಂಡ್ತಿನ ಕರ್ಕೊಂಡು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟ, ಇವನ ಹೆಂಡ್ತಿನ ಕರ್ಕೊಂಡು ಬೆಂಗಳೂರಲ್ಲಿ ಹೋಗ್ಬಿಟ್ಟ. ಅವ್ರ ಹೆಂಡತಿ, ಅವ್ರ ಮಕ್ಕಳೇ ದೇವ್ರವ್ರಿಗೆ. ಅಪ್ಪ ಅಮ್ಮನ್ನ ದೇವ್ರಿಗೆ ಬಿಟ್ಬಿಟ್ರು. ನಾನು ಗಾಳಿಗೆ ಬಿಟ್ರು ಅನ್ನಲ್ಲ. ಯಾರಿಗೆ ಬಿಟ್ರು? ನಮ್ಮನ್ನ ದೇವರೇ ನಮ್ಮನ್ನ ಹುಟ್ಟಿಸಿದ ಆತನು. ನಿಮ್ಮನ್ನ ಹುಟ್ಟಿಸಿದವ್ರು ಯಾರು? ದೇವರೇ. ಆ ಒಳ್ಳೆ ದೇವರು, ಏಕೈಕ ದೇವರು, ಸತ್ಯವಾದ ದೇವರು, ನಿತ್ಯನಾದ ದೇವರು, ಬೆಳಕಾಗಿರುವಂಥ ದೇವರು ಆತನನ್ನು ಯಾರೇ ಆಗಲಿ ಕೇಳುವುದಾದರೆ ನಿಮ್ಮ ಜೀವನದಲ್ಲಿ ಆತನ ಒಂದು ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನೀನೇ ಕೇಳ್ತಾ ಇಲ್ಲ.
ನಾವೇ ಕೇಳ್ತಾ ಇಲ್ಲ. ನಾವೆಲ್ಲರೂ ಇವತ್ತು ತಿಳ್ಕೊಳ್ಳೋಣ. ಬೈಬಲ್ ಹೇಳೋದು ಅಷ್ಟೇ. ಏನು ಹೇಳ್ತದೆ ಅಂದರೆ, ದೇವರಿಗೆ ಯಾವ ಆಕಾರವಿಲ್ಲ, ಯಾವ ರೂಪವಿಲ್ಲ. ದೇವರು ಅಂತಾರಲ್ಲ, ದೇವರು ಅಂದರೆ ಮೂರು ಅಕ್ಷರಗಳು, ದೇವರು. ಅಂದರೆ ದೇಹ ಇಲ್ಲದವನು, ಅಂದರೆ ವರ್ಣಿಸಲಾರದವನು. ಹಿಂಗಿದ್ದಾನೆ ಹಂಗಿದ್ದಾನೆ ಅದು ಯಾರು ನೋಡಿದ್ದಾರೆ ದೇವರನ್ನ? ಯಾರಾದ್ರು ನೋಡಿದಾರಾ? ನೋಡಿದ್ರೆ ಹೇಳ್ರಿ, ನಾವು ಕೂಡ ನಂಬ್ತೀವಿ. ಯಾರು ಕಣ್ಣಿಗೆ ಕಾಣಲಾರದ ದೇವರಂತ, ಮಹಾ ಬೆಳಕು. ಅಂದರೆ ರೂಪ ಇಲ್ಲದವನು. ಅಲ್ಲೆಲ್ಲೂಯಾ. ದೇಹ ಇಲ್ಲದವನು, ರೂಪ ಇಲ್ಲದವನು, ವರ್ಣಿಸಲಾರದವನು ಅಂತ ದೇವರು, ಮಹಾದೇವರು, ದೊಡ್ಡ ದೇವರು. ಅಂತ ದೇವರನ್ನು ಯಾರೇ ಆಗಲಿ ನಿಜ ಹೃದಯದಿಂದ ನಂಬಿ ಕೇಳುವುದಾದರೆ ಆತನು ನಮ್ಮ ಕೂಗು ಕೇಳಿಸಿಕೊಂಡು ಸದುತ್ತರವನ್ನು ಕೊಡ್ತಾನೆ, ನಮಗೆ ಜಯವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ, ಎಲ್ಲವನ್ನು ಒಳ್ಳೆಯದೇ ಮಾಡುವಂಥ ದೇವರು. ಏನು ಮಾಡುವಂಥ ದೇವರು ಹೇಳ್ಬೇಕು. ನೋಡ್ರಪ್ಪ, ದೇವರು ಏನು ಮಾಡ್ತಾನೆ? ಒಳ್ಳೆಯದೇ ಮಾಡ್ತಾನೆ. ಎಲ್ಲ ಒಳ್ಳೆಯದೇ ಆಗು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಹಾಡಬೇಕು, ಮುಗಿಸ್ಬಿಡೋಣ. ಎಲ್ಲ ಒಳ್ಳೆಯದೇ ಆಗು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಹಿಸಲಿಲ್ಲ, ನನಗಾಗಿಟ್ಟಿಲ್ಲ. ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಹಿಸಲಿಲ್ಲ, ನನಗಾಗಿಟ್ಟಿಲ್ಲ. ಎಲ್ಲ ಒಳ್ಳೆಯದೇ ಆಗು ದೇವಾ, ನಿನ್ನ ಪ್ರೀತಿಸಿದ ನಮಗೆ. ಸಾಕು ಸಾಕು. ಎಲ್ಲ ಒಳ್ಳೆಯದನ್ನೇ ಮಾಡ್ತಾನೆ ದೇವರು. ಯಾವತ್ತೂ ಕೆಡುಕು ಮಾಡೋದಿಲ್ಲ. ನಾವು ಸುಖವಾಗಿ ಬಾಳಬೇಕು. ನಾವೆಲ್ಲರೂ ಕೂಡ ಆತನಲ್ಲಿಗೆ ಹೋಗಬೇಕು. ನಾವು ಪರಲೋಕಕ್ಕೆ ಹೋಗಬೇಕು, ನಿತ್ಯ ಜೀವ ಹೊಂದ್ಕೊಳ್ಬೇಕು. ನಾವು ಯಾವಾಗ ನೀನು ಪರಿಶುದ್ಧನಾಗಿರುವಾಗ, ನೀನು ಎಲ್ಲವೂ ಒಳ್ಳೆಯದೇ ಮಾಡುವಾಗ ಅಂಥವ್ರಿಗೆ ದೇವರೇನು ಮಾಡ್ತಾನಂತೆ? ಒಳ್ಳೆಯದೇ ಮಾಡ್ತಾನಂತೆ. ಹಾಗಾಗಿ ನೀವು ಬಂದ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಹಾಗೂ ಈ ಕುಟುಂಬದವ್ರಿಗೂ ಒಳ್ಳೇದು ಮಾಡಲಿ, ಈ ಗ್ರಾಮದಲ್ಲಿರೋ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೀವಿ. ವಿಶೇಷವಾಗಿ ಇವತ್ತು ದಂಪತಿಗಳಾಗಿ, ಗಂಡ ಹೆಂಡತಿಯಾಗಿ ಇವರಿಬ್ಬರು ಏನಾಗಿದ್ದಾರೆ? ಅವರು ಏಕ ಶರೀರ ಆಗಿದ್ದಾರೆ. ಬೈಬಲ್ ಹೇಳ್ತಾ ಇದೆ, ಒಂದಾಗಿದ್ದಾರೆ ಅವರು. ಅದಕ್ಕಾಗಿ ದೇವರು ಅವರಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾನೆ, ಆಶ್ಚರ್ಯ ಕಾರ್ಯ ಮಾಡಿದ್ದಾನೆ. ನಿನಗೂ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ. ಯಾವಾಗ ಅಂದ್ರೆ 100ಕ್ಕೆ 100 ಭಾಗ ಆತನನ್ನು ಯಾರು ನಂಬುತ್ತಾರೋ ಅವ್ರ ಹೃದಯದಲ್ಲಿ ಕಾರ್ಯ ಮಾಡ್ತಾನೆ, ಅವ್ರ ಜೀವನದಲ್ಲಿ ಕಾರ್ಯ ಮಾಡ್ತಾನೆ, ಅವ್ರ ಕುಟುಂಬದಲ್ಲಿ ಕಾರ್ಯ ಮಾಡ್ತಾನೆ. ಯಾರು ಕೇಳಿದ್ರು ಯೇಸು ಕ್ರಿಸ್ತನ ಒಂದು ಅದ್ಭುತ ಕಾರ್ಯವನ್ನು ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ, ಸ್ತೋತ್ರ ಸಲ್ಲಿಸೋಣ. ಈಗ ಮುಕ್ತಾಯ ಪ್ರಾರ್ಥನೆ. ನಮ್ಮ ಮಧ್ಯದಲ್ಲಿರುವಂಥ ಆತ್ಮೀಯ ತಾಯಿ ಬಿಷಪ್ ಅಮ್ಮ ಪುಷ್ಪಲತಮ್ಮ ಅವರು ಪ್ರಾರ್ಥನೆ ಮಾಡಿ ಅವರೇ ಆಶೀರ್ವಾದ ಕೊಡ್ತಾರೆ.